ಊರು ಕಾಣ್ತದೆ. ಅದೇ ಊರ ಕಜ್ಜುರಿಗೆ ಎತ್ತಿಕೊಂಡಂತ ಊರ. ಆ ಊರಿನ ಮಧ್ಯದ ಒಳಗ ಒಂದು ಬೇವಿನ ಗಿಡ. ಆ ಬೇವಿನ ಗಿಡದ ಕಟ್ಟಿ ಸುತ್ತನು ಕೂಡ ಅಂತೀವಿ. ಬೇವಿನ ಗಿಡದ ಸುತ್ತ ಒಂದು ಕಟ್ಟಿ ಕಟ್ಟಿದ್ರು, ಯಾರು ಕಾಣ್ಲಿಲ್ಲ. ನಡೆದಿಂದ ಸುಸ್ತಾಗಿತ್ತು. ಹೊಟ್ಟಿ ಒಂದು ಕಡೆಗೆ ಹಸಿವಾಗಿದೆ. ಯಾವಾಗಿಂದ ಹಾಲೈನವರು ಬಂದು ಆ ಕಟ್ಟಿ ಮೇಲೆ ಬಂದು ಇವೆರಡೂ ಮೊಳಕಾಲಿಂದ ಹೊಟ್ಟೆಯಾಗಿ ತಗೊಂಡು ಹಿಂಗ ಗೂಡಿಸ್ಕೊಂಡು ಮಕ್ಕೊಂಡು ಬಿಟ್ಟು. ಒಂದು ಕಡೆಗೆ ಕಣತುಂಬ ನೀರು ತೆಗಿಲಿಕ್ಕೆ, ಇನ್ನೊಂದು ಕಡೆಗೆ ಹಸಿವು ತಾಳವಲ್ದು. ಎಲ್ಲಿಗೆ ಹೋಗ್ಬೇಕು ಅನ್ನೋದು ತಿಳಿವಲ್ದು, ಯಾರ ಹತ್ರ ಹೋಗ್ಬೇಕು ಅನ್ನೋದು ತಿಳಿವಲ್ದು. ನೂರಾರು ಜನರ ಕಟ್ಟಿ ಮಕ್ಕಳು ತಿರುಗಾಡ್ತಾರೆ, ಯಾರು ಹಾಲೈನವರಿಗೆ ಮಾತಾಡಿಸಲಿಲ್ಲ. ನೂರಾರು ಜನರನ್ನ ಅದೇ ಕಟ್ಟಿ ಮಕ್ಕಳನ್ನ ತಿರುಗಾಡ್ಲಿಕ್ಕತ್ತಾರೆ, ನೋಡ್ತಾರೆ. ಯಾವುದೋ ಜಂಗಮರ ಪಾರಿದ್ದಿರ್ಬೇಕಂತಾರ, ಹೋಗ್ತಾರ. ಕೊನೆಗೆ ಅದೇ ಊರಿನ ಹಿರೇಮಠದ ರಾಸೈ ಸ್ವಾಮಿಗಳ ತಕೊಂಡಂತ ಸ್ವಾಮಿಗಳು ಇವ ತಲೆಗೆ ಸುತ್ತಿರ್ತಕ್ಕಂಥ ಕಾವಿ ಟಾವೆಲ್ ಅಂತಕ್ಕ ನೋಡಿ, ಹರಿದಿರ್ತಕ್ಕಂಥ ಏನ್ರಿ ಹುಟ್ಟಿರ್ತಕ್ಕಂಥ ಹರಿದಿದ್ದ ದೋತ್ರ ಅಂತಕ್ಕಂಥ ನೋಡಿ ಬರಿಮೈ ಒಳಗೆ ಬಿದ್ದಾನ. ನೋಡ್ದ, ಬಂದು ಹಾಲೈನವರಿಗೆ ಎಬ್ಬಿಸ್ತಾನ. ತಮ್ಮ, ಹೇ ಮಗ, ಹೇಳು ತಕೊಂಡ ಎಬ್ಬಿಸೋರು. ಯಾವ್ರಪ್ಪ ನಿಂದು? ಯಾವಾಗಿಂದ ಹಸಿವು ತಾಳವಲ್ದು, ಸಂಕಟ ಆಗ್ಲಿಕ್ಕತ್ತದೆ, ಕಣ್ಣಿಗೆ ಕತ್ತಲು ಬರ್ಲಿಕ್ಕತ್ತದೆ. ಅಂಥದ್ರೊಳಗೆ ಹಾಲಯ್ಯ ಎದ್ದು ಕೊತ್ತಂದ ಹೇಳ್ತಾನೆ, ಅಪ್ಪ ನಂದು ಜೋಯಿಸರ್ ಹಳ್ಳಿ. ಯಾಕೋ ನಿನ್ನ ಮುಖ ಬಾಡ್ಯದಲ್ಲ, ಯಾಕೋ ನಿನ್ನ ಮುಖ ಸಾಣದೈತಲ್ಲ ಮಗ. ಯಾರು ಏನು ಬೈದ್ರೇನು, ನಮ್ಮೂರನ್ನವ್ರು ಯಾರು ಏನ್ರಿ ಅಂದ್ರೇನು? ಹಾಲೈನವ್ರ ಕಣ ತುಂಬ ನೀರು ತಂದಂತಾರೆ, ನನಗೆ ಯಾರು ಏನು ಒಂದಿಲ್ಲ. ಯಾಕೆ ನಿನ್ನ ಮುಖ ಬಾಡದೆ? ನಾನು ಹುಟ್ಟಿರ್ತಕ್ಕಂಥ ತಂದೆ ತಾಯಿ ಬಂಧು ಬಳಗವನ್ನು ನಾನು ತ್ಯಾಗ ಮಾಡಿದ ನಾನು ಬಂದೀನಿ. ನಾನು ಏನಾದರೂ ಕೂಡ ಕಲಿಬೇಕು, ನಾನು ವಿದ್ಯಾವಂತನಾಗಬೇಕು. ನನಗೆಂದು ಕಲಿಸ್ತಕ್ಕಂಥವ್ರು ಯಾರೂ ಇಲ್ಲ. ನನಗೆ ಏನಾದರೂ ಮಾಡಿ ನನಗೆಂದು ವಿದ್ಯೆ ಕಲಿಸ್ರಿ ಎತ್ತುಕೊಂಡು ರಾಸೈ ಸ್ವಾಮಿಗಳಿದ್ರಿಗೆ 12 ವರ್ಷದ ಬಾಲಕ ಹಾಲಯ್ಯ ಕೈ ಜೋಡಿಸಂದ ಕಣ ತುಂಬ ನೀರು ತೆಗೆದು ಕೇಳಕತ್ತ. ಏನ್ರಿ, ತುಳಿಬೇಕನ್ನೋರು 1000 ಮಂದಿ ಇದ್ದಾಗ ಬೆಳೆಸ್ಬೇಕಂತಕ್ಕಂಥ ಒಬ್ಬರೇ ವಿದ್ಯೆ ಇರ್ತಾರೆ. ಯಾವಾಗಂದ ರಾಸೈನವ್ರಿಗೆ ಅಂತ, ಮಗ ನೀ ಚಿಂತೆ ಮಾಡಬೇಡ, ನನಗೂ ಕೂಡ ಮಕ್ಕಳಿಲ್ಲ. ರಾಸೈ ಸ್ವಾಮಿಗಳು ಏನಂತಾರೆ, ನನಗೂ ಕೂಡ ಮಕ್ಕಳಿಲ್ಲ. ಇವತ್ತು ತಾನಾಗಿನಿಂದ ಭಗವಂತ ನಿನ್ನಂತ ಜ್ಞಾನ ಬೇಕು ಅನ್ನತಕ್ಕಂಥ ಮಗನನ್ನೇ ನನಗೆಂದ ಕೊಟ್ಟಾನ ಹತ್ತಿಕೊಂಡಂದಾಗ ನೀ ಎಲ್ಲೇ ಪರಂತರವಾಗಿ ಓದ್ತಿದ್ದಿ, ಓದು ಮಗ, ನನ್ನ ಮನೆ ಒಳಗೆ ಇದ್ಕೊಂಡ ಓದತ್ತಿಕೊಂಡು ರಾಸೈನವರು ಕೈ ಹಿಡಿದ ಮನೆಗೆಂದ ಕರ್ಕೊಂಡು ಹೋಗ್ತಾರ. ಹಾಲೈನವರು ನೋಡಿ, ಯಾವಾಗಿಂದ ಮನೆಗೆ ಕರ್ಕೊಂಡು ಹೋದರು. ಹಾಲೈನವರಿಗೆ ಮುಖ ತೊಳಿಸಿ, ನೀ ಮೊದಲು ಪ್ರಸಾದ ಮಾಡು, ಮುಂದಿನ ಆಮೇಲೆ ನೋಡೋಣ ಹತ್ತಿಕೊಂಡು ಯಾವಾಗಿಂದ ಪ್ರಸಾದ ಮಾಡಿಸಿ ರಾಸೈನವ್ರು ತಮ್ಮ ಮನೆಗೆ ಇಟ್ಟುಕೊಂಡು, ಯಾವಾಗಿಂದ ಹಾಲೈನವರಿಗೆ ಮರುದಿವಸ ಬೆಳಗಿನ ಜಾವ ಏನು ಸ್ಕೂಲ್ ಅಂತ ಪ್ರಾರಂಭ ಆಗಿದ್ವಲ್ಲ. ಯಾಕಂದ್ರೆ ಅವತ್ತಿನ ದಿನಮಾನದೊಳಗೆ ಕದ್ದೂರಿಗೆ ಒಳಗ 7ನೇ ಕ್ಲಾಸ್ ತನ್ನ ಸ್ಕೂಲ್ ಇತ್ತು, ಇನ್ನಿತರ ಹಳ್ಳಿ ಒಳಗಂದ ಇದ್ದಿದ್ದಿಲ್ಲ. ಅವರೆಲ್ಲರೂ ಅಲ್ಲಿ ಸಾಲಿ ಅಂತಕ್ಕಂಥ ಕಲಿತು ಪರೀಕ್ಷೆಯಲ್ಲಿ ಬರೀಬೇಕಾಗಿತ್ತು ಅಂತಕೊಂಡು ಕೇಳಿದ್ರೆ ಧಾರವಾಡಕ್ಕೆ ಬರೀಬೇಕಾಗಿತ್ತು. ನೋಡಿ, ಪರೀಕ್ಷೆ ಬರೆಯೋದು ಕಚೇರಿಗೆ ಒಳಗ, ಇದ್ಯಾವ ಅಭ್ಯಾಸ ಮಾಡೋದು ಕಚೇರಿಗೆ ಒಳಗ. ಆದ್ರೆ ಪರೀಕ್ಷೆ ಬರೆಯೋದು ಅಲ್ಲಿ ಇದ್ದಿದ್ದಿಲ್ಲ. ಎಲ್ಲಿಗೆ ಹೋಗಬೇಕಾಗಿತ್ತು? ಧಾರವಾಡಕ್ಕೆ ಹೋಗಿ ಅಂದ ಪರೀಕ್ಷೆ ಬರೆದು ಬರಬೇಕಾಗಿತ್ತು. ತನ್ನ ಸ್ವಂತ ಮಗನಿಗಿಂತ ಹೆಚ್ಚಿಗೆ ರಾಸೈನವರಿಂದ ಹಾಲೈನವರನ್ನ ಬೆಳೆಸ್ತಾರೆ. ಅವನಿಗೆ ಉಣ್ಣಾಕೆಂದ ಕಮ್ಮಿ ಮಾಡಲಿಲ್ಲ, ಉಡಾಕೆಂದ ಕಮ್ಮಿ ಮಾಡಲಿಲ್ಲ. ಯಾವ ಪುಸ್ತಕ ಅಂತಾರೆ, ಯಾವ ಬುಕ್ಗಳಂತಾರೆ, ಅವನಿಗೆ ಹಾಲೈನವರಿಂದ ಏನು ಬೇಡ್ತಾರೆ ಅದನ್ನ ಎಲ್ಲವನ್ನು ಕೂಡ ಕೊಟ್ಟರು. ಯಾವಾಗಿಂದ ಇಟ್ಟೆಲ್ಲ ವಿದ್ಯೆ ಅಂತ ಕೊಡ್ಲಿಕ್ಕತ್ತಾರೆ. ಓದ್ತಾ ಹಾಲೈನವರು ಎಷ್ಟನೇ ಕ್ಲಾಸ್ ಬರ್ತಾರೆ ಅಂತಕೊಂಡು ಕೇಳಿದ್ರ ಅವತ್ತಿನ ಕಾಲಮಾನದೊಳಗೆ ಅದಕ್ಕೆ ಮುಲ್ಕಿ ಪರೀಕ್ಷೆ ಎತ್ತುಕೊಂಡಂತಿದ್ರು. ಆದ್ರೆ ಇವತ್ತು ನಾವು ಸೇವಂತ್ ಅಂತೀವಿ, 7ನೇ ಕ್ಲಾಸ್ ಅಂತೀವಿ. ಅವತ್ತಿನ ದಿನಮಾನದೊಳಗೆ ಮುಲ್ಕಿ ಕ್ಲಾಸ್ ಪರೀಕ್ಷೆ ಆದ್ರೆ ಅವತ್ತು ಟೀಚರ್ ಹಾಕಿದ್ರು. ಅವ್ರು ಯಾವ ನೌಕರಿ ಬೇಡ್ತಾರ ನೌಕರಿ ಸಿಗ್ತಿತ್ತು. ಈಗ MA PhD ಮಾಡಿದ್ರೆ ನೌಕರಿ ಸಿಗಲ್ಲ. ಅವತ್ತಿನ ದಿನಮಾನದೊಳಗೆ ಮುಲ್ಕಿ ಪರೀಕ್ಷೆ ಅಂದ್ರೆ ದೊಡ್ಡದಿದು. ಯಾವಾಗಿಂದ ಹಾಲೈನವರು 7ನೇ ಕ್ಲಾಸಿನ ಪರ್ಯಂತರವಾಗಿ ಕದ್ದೂರು ಒಳಗಿಂದ ಕಲಿತು. ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ಪುಣ್ಯಾತ್ಮರೇ. ಅವತ್ತಿನ ದಿನಮಾನದೊಳಗೆ ಧಾರವಾಡಕ್ಕಿಂದ ಮುಲ್ಕಿ ಪರೀಕ್ಷೆ ಬರೀಬೇಕಾದ್ರೆ ಧಾರವಾಡಕ್ಕಿಂದ ಹೋಗಬೇಕಾಗಿತ್ತು. ಆ ಕಚುರ್ಗಿ ಗ್ರಾಮದ ಎಲ್ಲ ಮಕ್ಕಳ ಜೊತೆ ಒಳಗೆ ಹಾಲೈನು ಕೂಡ ನಡ್ಕೋಂತ ಏನ್ರಿ ಧಾರವಾಡಕ್ಕಿಂದ ಹೋಗ್ತಾರ. ಯಾವಾಗಿಂದ ನಡೀತಾ ಧಾರವಾಡ ಅಂದ ಪಟ್ಟಣಕ್ಕಿಂದ ಬಂದ್ರು. ಹಾಲಯ್ಯ ಅವನ ಜೊತೆಯೊಳಗೆ ಇರ್ತಕ್ಕಂಥ ಎಲ್ಲ ನೂರಾರು ಮಕ್ಕಳಂದ ಹೋಗಿ ಧಾರವಾಡದೊಳಗಿಂದ ಪರೀಕ್ಷೆ ಅಂತಕ್ಕಂಥ ಬರೀತಾ. ಎಲ್ಲ ಒಬ್ರಿಗೊಬ್ರು ಮಾತಾಡ್ತಿದ್ರು, ನಾ ಪಾಸ್ ಹಾಕೇನಿ, ನಾ ಅಟ್ಟು ಪರೀಕ್ಷೆ ಬರ್ದೀನಿ, ನಾ ಇಟ್ಟು ಪರೀಕ್ಷೆ ಬರ್ದೀನಿ. ನಾವೆಲ್ಲ ನಮ್ಮ ಮಕ್ಕಳನ್ನ ಬರ್ತಾವಲ್ರಿ ಮನೆಗೆ. ನೀವು ಬಂದು ಕೂಡ ಕೇಳ್ತಿರಿಲ್ಲ ಮಕ್ಕಳಿಗೆ, ಅಪ್ಪ ನೀ ಎಷ್ಟು ಬರ್ದೀವ? ಅಪ್ಪಾಜಿ ನಾನು 100ಕ್ಕೆ 100 ಬರಟ್ಟಂದು ಬರ್ದೀನಿ.
ಏನ್ರಿ, ನಾನು 100ಕ್ಕೆ 99 ಬರಟ್ಟೆಂದು ಬರ್ದೀನಿ. 100ಕ್ಕೆ 99 ಬರೆದ್ರು ನಮ್ಮ ತಂದೆ ತಾಯಿಗಳಿಗೆ ಅದು ಸಮಾಧಾನ ಇಲ್ಲ ಮಕ್ಕಳ ಮೇಲೆ. ನೀ 100 ತರಬೇಕಾಗಿತ್ತು, ಎಲ್ಲಿ ತರಬೇಕ? ಕೈಯಾಗ ಮೊಬೈಲ್ ಕೊಟ್ಟಾಗ ಏನ್ರಿ, ನಾವು 100ಕ್ಕೆ 100 ನಾನು 100ಕ್ಕೆ 100 ಅಂತ ಬರೆದು ಬಂದೀನಿ. ಎಲ್ಲರೂ ಹೆಂಗೆ ಇವತ್ತಿನ ದಿನಮಾನದೊಳಗೆ ನಮ್ಮ ಮಕ್ಕಳೆಲ್ಲ ಮಾತಾಡ್ತಾರಲ್ಲ, ಅವತ್ತಿನ ದಿನಮಾನದೊಳಗೂ ಕೂಡ ಹಾಲಯ್ಯ ತನ್ನ ಜೊತೆಯೊಳಗಿಂದ ಓದ್ತಕ್ಕಂಥ ಮಕ್ಕಳಿಗೆ ನಾನು ಅಟ್ಟು ಬರ್ದೀನಿ, ನಾ ಇಷ್ಟು ಬರ್ದೀನಿ, ನಾ ಎಲ್ಲರಿಗಿಂತ ಪಾಸ್ ಹಾಕಿನಿ ಎತ್ತಿಕೊಂಡು ಎಲ್ಲ ಒಬ್ರಿಗೊಬ್ರು ಮಾತಾಡ್ಕೋತಿಂದ ಊರಿಗೆ ಬಂದರು. ಆಶ್ಚರ್ಯ ಏನು ಒತ್ತುಕೊಂಡ ಕೇಳಿದ್ರೆ ಹಣೆ ಬರ ಯಾರಿಂದಲೂ ಕೂಡ ತಪ್ಸಕ್ಕಾಗಂಗಿಲ್ಲ. ಮನುಷ್ಯನ ಜೀವನದೊಳಗೆ ಹಣೆ ಬರ ಹತ್ತುಕೊಂಡಂತಿಲ್ಲ. ಬೇಡ, ನಿಮ್ಮ ಭಾಷೆದೊಳಗೆ ಹೇಳ್ಬೇಕಂದ್ರ ನೀವೇನಂತಿರೋದಕ್ಕ ಸೆಟಿಕೆವು ಬರೆದಿದ್ದು ಅಂತೀರಿ. ಏನ್ರಿ, ಸೆಟಿಕೆವು ಬರಿತಾಳಂತೀರಿಲ್ಲ, ಸೆಟಿಕೆವು ಬರಂಗಿಲ್ಲ ಏನ್ರಿ, ಅದನ್ನ ಸೆಟಿಕೆವು ಬರಂಗಿಲ್ಲ. ಅದಕ್ಕೆ ಶಾಸ್ತ್ರದೊಳಗಿಂದ ಬ್ರಹ್ಮಲಿಖಿತ ಹತ್ತುಕೊಂಡು ಕರೀತಾರೆ. ತಾಯಿಯ ಗರ್ಭದೊಳಗಿದ್ದಾಗನೇ ನಾವು ಹಿಂದಿನ ಜನ್ಮದೊಳಗೆ ಏನು ಕರ್ಮ ಮಾಡಿವಿ, ಏನು ಪಾಪಗಳನ್ನು ಮಾಡಿವಿ, ಅದನ್ನ ಎಲ್ಲವನ್ನು ಕೂಡ ನಾವು ಬ್ರಹ್ಮ ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳಿದ್ದಾಗ ನಮ್ಮ ಹಣೆ ಬರತಕ್ಕಂಥದ್ದು ಮುಂದಿನ ಜನ್ಮ ನೀ ಹಿಂಗೆ ಆಗಬೇಕನ್ನುವಂಥದ್ದನ್ನ ಬ್ರಹ್ಮ ಮೊದಲೇ ಬರೆದು ಕಳಿಸಿಬಿಟ್ಟಿರ್ತಾನೆ. ನಾವೆಲ್ಲ ಸುಮ್ಮನೆ ಆಸೆ ಪಡ್ತೀವಿ, ನಾ ಕರೋಡಪತಿ ಆಗಬೇಕು, ನಾ ಹಾಂಗಾಗಬೇಕು, ನಾ ಹಿಂಗಾಗಬೇಕು. ಮನುಷ್ಯನ ಜೀವನದೊಳಗಿಂದ ಹಣೆ ಬರ ಅಂತಕ್ಕಂಥ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಕೂಡ ಆಗಂಗಿಲ್ಲ. ಇದಕ್ಕೆ ಶಾಸ್ತ್ರದೊಳಗಿಂದ ಪ್ರಾರಬ್ಧದ ಕರ್ಮ ಹತ್ತುಕೊಂಡು ಕರ್ಕೊಂಡು ಬರ್ತಾರೆ. ಯಾಕ್ರಿ, ಶಾಸ್ತ್ರದೊಳಗೆ ನೀವು ಕೇಳ್ರಿ, ನೀವು ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧದ ಕರ್ಮ ಹತ್ತುಕೊಂಡ 3 ಕರ್ಮಗಳು ಬರ್ತಾವಲ್ಲ. ಆದ್ರ ಇದು ಆಗತಕ್ಕಂಥ ಇವತ್ತು ನಡೀತಕ್ಕಂಥದ್ದು ಏನು ಹೊತ್ತುಕೊಂಡು ಕೇಳಿದ್ರೆ ನಾವು ಮಾಡಿರ್ತಕ್ಕಂಥ ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಈ ಜನ್ಮದೊಳಗೆ ನಾವು ಬದುಕನ್ನ ಕಳಿಬೇಕಾಗ್ತದೆ. ಹರಿಶ್ಚಂದ್ರ ಮಹಾರಾಜ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾನೆ. ಹರಿಶ್ಚಂದ್ರ ಮಹಾರಾಜನ ಚರಿತ್ರೆಯನ್ನು ನೀವೆಲ್ಲರೂ ಸಿನಿಮಾ ನೋಡಿರಿ, ನಾಟಕಗಳನ್ನು ನೋಡಿರಿ, ಧಾರಾವಾಹಿಗಳನ್ನು ನೋಡಿರಿ. ಹರಿಶ್ಚಂದ್ರ ಮಹಾರಾಜ ಎಲ್ಲರೂ ಏನಾರು ತಪ್ಪು ಮಾಡಿದ್ ನೋಡ್ರಿ. ಸತ್ಯಕ್ಕಾಗಿನೇ ಬದುಕದ, ಸತ್ಯವನ್ನೇ ನೋಡ್ದ. ಆದ್ರ ಅವ ಏನೇ ಸತ್ಯ ನೋಡ್ಲಿ, ಅವ ಎಟ್ಟೆ ಸತ್ಯಕ್ಕಾಗಿನ ಬದುಕಿದ್ರು ಕೂಡ ಈ ಜನ್ಮದೊಳಗ ಅವ ಎಷ್ಟು ಸತ್ಯಕ್ಕಾಗಿನ ಬದುಕದ, ಸತ್ಯವನ್ನೇ ನೋಡಿದ್ನಲ್ಲ. ಆದ್ರೆ ಅವನ ಹಣೆ ಬರ ಏನು ಬರ್ದಿತ್ತು ಹತ್ತಿಕೊಂಡಂದ್ರ ಏನ್ರಿ, ಹೆಂಡತಿ ಮಗುವೆನನ್ನ ಏನ್ರಿ ಕಾಸಿಗೆ ಹೋಗುದು ಬರ್ದಿತ್ತು. ಇಡೀ ರಾಜ್ಯವನ್ನ ತ್ಯಾಗ ಮಾಡಿ ವಿಶ್ವಾಮಿತ್ರಿಗೆ ಕೊಟ್ಟು, ವಿಶ್ವಾಮಿತ್ರಿಗೆ ದುಡ್ಡು ಕೊಡ್ಬೇಕಾದ್ರ ಕಾಶಿ ಪಟ್ಟಣದೊಳಗೆ ತನ್ನ ಹೆಂಡತಿ ಮಗನನ್ನೇ ಮಾರ್ಕೊಳ್ಳಂತ ಏನ್ರಿ ಹಣೆ ಬರ ಅಂತ ಬರ್ದಿತ್ತು. ಅಟ್ಟೆ ಎಲ್ಲ ಅಲ್ಲಿಗೆ ಕರ್ಮ ಮುಗಿತ ತಗೊಂಡನಲ್ಲ, ಸ್ವತಃ ತನ್ನನ್ನೇ ತಾನು ಮಾರ್ಕೊಂಡ, ಹೋಗಿ ಸುಡುಗಾಡ ಕಾಯ್ದ, ಹೆಣಗಳನ್ನು ಸುಟ್ಟ. ಒಬ್ಬ ರಾಜನಾಗಿ ಸುಖದ ಸುಪ್ಪತ್ತಿಗಳಿರಬೇಕಾಗಿರ್ತಕ್ಕಂಥ ಹರಿಶ್ಚಂದ್ರ ಮಹಾರಾಜ ಸುಡುಗಾಡವನ್ನ ಕಾಯ್ದ, ಹೆಣಗಳನ್ನು ಸುಟ್ಟ. ಅವ್ರು ಕೊಟ್ಟಿರ್ತಕ್ಕಂಥ ಪಡಿ ಅಕ್ಕಿ ಒಳಗ ಅದೇ ಹೆಣದ ಬೂದಿ ಮ್ಯಾಲ ಅನ್ನ ಬಯಸ್ಕೊಂಡು ಉಂಡ. ಇದು ಪ್ರಾರಬ್ಧದ ಕರ್ಮ ಹತ್ತಿಕೊಡ್ತಾರೆ. ಇದು ಯಾರನ್ನೂ ಕೊಡದ ಬಿಟ್ಟಿಲ್ಲ, ಇದು ನಿಮ್ಮನ್ನು ಬಿಟ್ಟಿಲ್ಲ, ನಮ್ಮನ್ನು ಬಿಟ್ಟಿಲ್ಲ. ನೀವು ಅಂತಿರ್ತೀರಿಲ್ಲ, ಅಯ್ಯ ನಾವು ಮನಾರ್ ದೇವ್ರಂತೀವ್ರಿ ತಾತ, ನಮಗೆ ಯಾಕೆ ಕೆಟ್ಟ ಕಾಡ್ತದ ಅಂತೀರಿಲ್ಲ. ನಾವು ಮನಾರ್ ದೇವ್ರಂತೀವಿ, ಮನಾರ್ ದಿಂಡ್ರಂತೀವಿ, ಚನ್ನಬಸಪ್ಪನ ಗದ್ಗಿಗೆ ಬರ್ತೀವಿ ಏನ್ರಿ, ಈ ಊರಾಗ ಯಾವ ಹಣಮಂದಿರ ಗುಡಿಗೆ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ಖರೆ ಆದ್ರೂ ನಮ್ಗೆ ಯಾಕೆ ಕೆಟ್ಟ ಕಾಡ್ತದ? ನಿಮಗೆ ಕಾಡಿದ್ದು ಏನು ಕಾಡಿಲ್ಲ. ನಿಮಗೇನು ಕಾಡ್ಯದಂದ್ರೆ ನೀವು ಅಂಥದ್ದು ಏನು ಕಾಡಿರಂಗಿಲ್ಲ. ಖರೆ ಆದ್ರೆ ನಾವು ಏನಂತೀವಿ, ತಾತ ನಮ್ಗೆ ಯಾಕೆ ಕೆಟ್ಟ ಕಾಡ್ತದ, ನಮ್ಗೆ ಯಾಕೆ ಕೆಟ್ಟ ಕಷ್ಟಗಳು ಬರ್ತಾವ, ನಾವೆಲ್ಲ ಅಂತೀವಲ್ಲ. ಇದು ಕಾಡೋದು ಇವತ್ತಿಂದಲ್ಲ, ಹಿಂದಿನ ಜನ್ಮದ್ದು. ಪೂರ್ವ ಜನ್ಮ ಹೇಳ್ತಾರಲ್ಲ ಶರಣರು, ನಿಜಗುಣಿಸೋಕೊಳ್ಳೋದು ಮಾತು ಹೇಳ್ತಾರಲ್ಲ, ಹಿಂದಿನ ಪುಣ್ಯವನ್ನು ಎಂದು ನೋಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದೆ ನೋಡಬೇಕಾತ್ಮ. ನಾವು ಹಿಂದಿನ ಜನ್ಮದ ಕರ್ಮ ಇವೆಲ್ಲ ಹಾಲೈನವರು ಎಟ್ರ ಮಟ್ಟಿಗೆ ಅಭ್ಯಾಸ ಮಾಡ್ಯಾನ ತಗೊಂಡದ ಕೇಳಿದ್ರೆ, ಇಡೀ ಕದ್ದೂರಿಗೆ ಗ್ರಾಮದೊಳಗನೆ ಅದು ಏನು 100 ಜನ ಮಕ್ಕಳನ್ನು ಅಭ್ಯಾಸ ಮಾಡ್ತಿದ್ರಲ್ಲ, ಆ 100 ಜನ ಮಕ್ಕಳದೊಳಗ ಅತಿ ಹುಷಾರಾಗಿರ್ತಕ್ಕಂಥವ್ರು ಹಾಲೈನವರಾಗಿದ್ರು. ಯಾಕ? ಅವನಿಗೆ ಹಸಿವಿತ್ತು, ಓದಬೇಕು ಓದಬೇಕು. ಆದ್ರೆ ದೈವಿಲಿಖಿತ ಅದು ಮಾಡಲಿಲ್ಲ. ಏನೆಲ್ಲ ಅಭ್ಯಾಸ ಮಾಡಿದ್ರು, ಏನೆಲ್ಲವನ್ನು ಕೂಡ ಕಲಿತರು. ಆದ್ರೆ ಆಶ್ಚರ್ಯ ಏನು ಹೊತ್ತುಕೊಂಡ ಕೇಳಿದ್ರೆ, ಯಾವಾಗಿಂದ ಪರೀಕ್ಷೆ ಬರೆದೇನು ಊರಿಗೆ ಬಂದ್ರಲ್ಲ, ಬಂದ ಬಳಕ ಹಾಲೈನವರ ರಿಸಲ್ಟ್ ಬಂತು. ಏನ್ರಿ, ಹಾಲೈನವ್ರದು ರಿಸಲ್ಟ್ ಬಂತು. ಏನ್ ರಿಸಲ್ಟ್ ಬಂತ್ರಿ? ರ್ಯಾಂಕ್ ಪಾಸ್ ಆಗಲಿಲ್ಲ, ಏನು ಫಸ್ಟ್ ಕ್ಲಾಸ್ ಅಂತ ಪಾಸ್ ಆಗಲಿಲ್ಲ, ಏನು ಸೆಕೆಂಡ್ ಕ್ಲಾಸ್ ಅಂತ ಪಾಸ್ ಆಗಲಿಲ್ಲ. ಹಾಗಾದ್ರೆ ಏನು ಪಾಸ್ ಆದ್ರು ಹೊತ್ತುಕೊಂಡ ಕೇಳಿದ್ರ, ಹಾಲೈನವರು 7ನೇ ಕ್ಲಾಸಿನೊಳಗೆ ಫೇಲ್ ಆಗಿಬಿಟ್ರು. ನೋಡಿ, ಯಾರೋ ಓದಿಸಿದ್ರು. ಅವ್ರ ಮನೆ ಒಳಗಿನ ಹಾಲೈನವರನ್ನ ಸೇವಾ ಮಾಡ್ಕೊಂತ, ಅವ್ರ ಮನೆ ಒಳಗಿನ ಕಸ ಮುಸುರಿ ಅಂತ ಮಾಡ್ತಾ,
ಅವರು ಹಾಕಿರ್ತಕ್ಕಂಥ ಪ್ರಸಾದವನ್ನ ಸ್ವೀಕಾರ ಮಾಡಿ ಆ ರಾಸಯ್ಯನವರು ಮನೆ ಒಳಗಂದ ಇದ್ದು ಏನೆಲ್ಲವನ್ನು ಕೂಡ ಅಭ್ಯಾಸ ಮಾಡಿರ್ತಕ್ಕಂಥ ಹಾಲಯ್ಯನವರು ಫೇಲ್ ಆಗಿಬಿಟ್ರು. ಯಾವಾಗಿಂದ ಫೇಲ್ ಆದ್ರು ಹಾಲಯ್ಯನವರಿಂದ ಕಣ್ಣೀರು ಹಾಕ್ಲಿಕ್ಕತ್ತು. ನಾನು ಏನೋ ಮುಂದೆ ಓದಬೇಕಾಗಿತ್ತು, ನಾನು ಏನೋ ಮುಂದೆ ಕಲಿಬೇಕಾಗಿತ್ತು. ಆದ್ರೆ ಯಾವಾಗಿಂದ ತಿರುಗಿಂದ ಕದ್ದೂರಿಗೆ ಬಂದ್ರು, ಫೇಲ್ ಆಗಿಂದ ಕದ್ದೂರಿಗೆ ಬಂದ್ರು, ಯಾವಾಗಿಂದ ಅಲ್ಲಿ ಗ್ರಾಮದೊಳಗಿರ್ತಕ್ಕಂಥ ಎಲ್ಲ ಜನ ಅಂತಾರೆ, ಹಾಲಯ್ಯನವ್ರೆ ನೀವು ಒಳ್ಳೆ ವಿದ್ಯಾವಂತರಿದೀಪ, ಬಹಳ ಹುಷಾರಿದಿರಿ, ಆದ್ರೆ ಕಲಿಯೋದನ್ನ ನಿಲ್ಲಿಸ್ಬೇಡ್ರಿಪ್ಪ, ನೀವು ಇನ್ನೊಂದು ಈಟಿಂದ ಕಲೀರಿ ಎತ್ತಿಕೊಂಡು ಮತ್ತೆ ಕಲೀರಿ ಎತ್ತಂದು ಜನ ಅಂದ್ರ ಹಾಲಯ್ಯನವರು ಮನಸ್ಸಿಂದ ಒಪ್ಪಲಿಲ್ಲ. ಬೇಡ, ನಾನು ಇಷ್ಟು ಓದೋದನ್ನೇ ನಾನಂದ ಫೇಲ್ ಆಗಿ ಎತ್ತಿಕೊಂಡಂದಾಗ ಇದು ಓದೋದೇ ಬ್ಯಾಡ ಎತ್ತಿಕೊಂಡು ಯಾವಾಗಿಂದ ಕದ್ದೂರಿಗೆ ಗ್ರಾಮ ಅಂತಕ್ಕಂಥ ಬಿಟ್ಟು ಎಲ್ಲಿಗೆ ಬರ್ತಾರ ಎತ್ತಿಕೊಂಡ ಕೇಳಿದ್ರೆ ಹಾಲಯ್ಯನವರು ಅವರ ತಾಯಿ ತವರು ಮನೆಯಾಗಿರ್ತಕ್ಕಂಥ ಲಿಂಗದಳ್ಳಿಗೆಂದ ತಿರುಗಿ ಬರ್ತಾರೆ. ಲಿಂಗದಳ್ಳಿಗೆಂದ ತಿರುಗಿ ಬಂದು ಯಾವಾಗಿಂದ ಆಯಿ ಮುತ್ತನ ಊರದು ಏನ್ರಿ, ಆಯಿ ಮುತ್ತನ ಊರ ಹೋಗಿಂದ ಲಿಂಗದಳ್ಳಿ ಒಳಗಿಂದ ಹಾಲಯ್ಯನವರಿಂದ ಅಲ್ಲೇ ಆಯಿ ಮುತ್ತಿನ ಮನೆಗೆ ಉಳ್ಕೊಂಡ್ರು. ಒಂದು ದಿವಸ ಕುತ್ಕೊಂಡು ವಿಚಾರ ಮಾಡಕತ್ರು. ನಾ ಹಿಂಗೆ